Hello everyone, welcome to my YouTube channel Banking Classmate. ಸ್ಮಾರ್ಟ್ ಕಿಡ ಸಾಕಾಗುತ್ತಾ, ನೀವು ಅಷ್ಟೇ ಓದಿದ್ರಾ ಅಂತ ಕೇಳ್ತೀರಾ. ಇದು ಕರೆಂಟ್ ಅಫೇರ್ಸ್. ಒಂದು ಲಾಜಿಕ್ ಏನಂತ ಅಂದರೆ, ನೀವು ಎಷ್ಟು ಜಾಸ್ತಿ ಓದ್ತೀರಾ ಅನ್ನೋದಲ್ಲ, ನೀವು ಎಷ್ಟು ಓದಿರೋದನ್ನ ರಿಟೈನ್ ಮಾಡ್ಕೊತೀರಾ. ನೀವು ಡಾಟಾ ಎಕ್ಸಾಮಲ್ಲಿ ಕೇಳುವಾಗ ನಿಮಗೆ ಎಷ್ಟು ಕರೆಕ್ಟಾಗಿ ನೆನಪಾಗುತ್ತೆ ಅನ್ನೋದು ಅಷ್ಟೇ ಇದು ಕರೆಂಟ್ ಅಫೇರ್ಸ್ ಲಾಜಿಕ್ ಇರೋದು. ಸೊ ನೀವು ಜಾಸ್ತಿ ಓದಿ ಅದು ನಿಮಗೆ ಕನ್ಫ್ಯೂಸ್ ಆಗಿ ಇವನ್ ಸ್ಮಾಲ್ ಕರೆಂಟ್ ಅಫೇರ್ಸು ನೆನಪಾಗಲ್ಲ. ನೀವು ಜಾಸ್ತಿ ಓದಿದ್ರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಆ್ಯಂಡ್ ಇದೇ ಸ್ಮಾರ್ಟ್ ಕಿಡನ್ನೇ ಫಾಲೋ ಮಾಡಬೇಕಂತ ಏನಿಲ್ಲ. ಅಫೇರ್ಸ್ ಕ್ಲೌಡ್ ವೀಕ್ಲಿ ಕರೆಂಟ್ ಅಫೇರ್ಸ್ ಇದೆ, ಅದನ್ನು ಫಾಲೋ ಮಾಡಿ. ಆ್ಯಂಡ್ ಒಂದು ಸೋರ್ಸ್ ಮಾತ್ರ ಫಾಲೋ ಮಾಡಿ, ತುಂಬ ಸೋರ್ಸ್ ಕರೆಂಟ್ ಅಫೇರ್ಸ್ನ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಎಕ್ಸಾಮು SBI ಜೂನಿಯರ್ ಅಸೋಸಿಯೇಟ್ ಇದೆ ಅಲ್ವಾ, ಲೇಟೆಸ್ಟ್ ಕರೆಂಟ್ ಅಫೇರ್ಸ್ನ ಓದಿ. ಲಾಸ್ಟ್ 4 months ಅದನ್ನೇ ತುಂಬ ಚೆನ್ನಾಗಿ ರಿವೈಸ್ ಮಾಡಿ. ಲಾಸ್ಟ್ 6 months ಅನ್ನೋಂಗೆಲ್ಲ SBI ಜೂನಿಯರ್ ಅಸೋಸಿಯೇಟಲ್ಲಿ ಕೇಳಲ್ಲ. SBI ಅಲ್ಲಿ ಸ್ವಲ್ಪ ಲೇಟೆಸ್ಟೇ ಕೇಳ್ತಾರೆ. ಆ್ಯಂಡ್ ಅದನ್ನ ಮಾಡಿ. ಸ್ಮಾರ್ಟ್ ಕಿಡ ಸಾಕಾಗುತ್ತೆ, ನೀವು ಅದನ್ನೇ ಓದಿ ಅದನ್ನೇ ರಿವೈಸ್ ಮಾಡಿದ್ರೆ ಅದು ತುಂಬ ಚೆನ್ನಾಗಾಗುತ್ತೆ. ಅಲ್ಲಿ ನೀವು ಕೇಳಿದ್ದೀರಾ ಸ್ಮಾರ್ಟ್ ಕಿಡ ಅದಲ್ಲಿ ಎಲ್ಲಿ ಸಿಗುತ್ತೆ PDF ಅಂತ. ಸ್ಮಾರ್ಟ್ ಕಿಡ ಒಂದು ಆ್ಯಪ್ ಇದೆಯಲ್ವಾ, ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಹೋಗಿ. ಅಲ್ಲಿ ಟೆಸ್ಟ್ ಸೀರೀಸ್ ಅಂತ ಇದೆ, ಟೆಸ್ಟ್ ಸೀರೀಸ್ ಪಕ್ಕ CA ಮಾಕ್ ಡ್ರಿಲ್ ಅಂತ ಇದೆ. ಅಲ್ಲಿ ಬಂದರೆ ಸೇಮ್ ಮಂತ್ಲಿ ಮಂತ್ ಡಿಸ್ಪ್ಲೇ ಆಗುತ್ತೆ. ಆ ಮಂತ್ ಡಿಸ್ಪ್ಲೇ ಆದರೆ ಇವಾಗ ನಡೀತಾ ಇರೋದು ಜನವರಿ ಅಲ್ವಾ, ಜನವರಿ ಅಂತ ಹೊಡೆದ್ರೆ ವೀಕ್ಲಿ ಮತ್ತು ಡೈಲಿ ಮತ್ತು ಮಂತ್ಲಿ ಬರುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು PDF ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಗ್ಲೀಷ್ ಹಿಂದಿ ಆಪ್ಷನ್ ಬರುತ್ತೆ. ಇಂಗ್ಲೀಷ್ನ ನೀವು ಚೂಸ್ ಮಾಡಿದ್ರೆ ಇಂಗ್ಲೀಷಲ್ಲಿ ಬರುತ್ತೆ. ಇಷ್ಟೇ ಅದ್ರ ಬಗ್ಗೆ ನನಗೆ ಇದ್ದಿದ್ದು ಕ್ಲಾರಿಫಿಕೇಷನ್, ಇನ್ನೇನಿಲ್ಲ. ಆಗುತ್ತೆ, ನಿಮ್ಗೆ ಎಷ್ಟಾಗುತ್ತೆ ರಿವೈಸ್ ಮಾಡಿ ಓದಿ ಅಷ್ಟೇ. ಕರೆಂಟ್ ಅಫೇರ್ಸ್ ಜಾಸ್ತಿ ಸೋರ್ಸಸ್ನ ಮಾಡಿಕೊಂಡು ಕರೆಂಟ್ ಅಫೇರ್ಸ್ನ ಸೆಕ್ಷನಲ್ಲಿ ಬರೋ ಮಾರ್ಕ್ಸ್ ಜಾಸ್ತಿನ ಹಾಳು ಮಾಡ್ಕೊಬಿಡಿ. ಜಾಸ್ತಿ ಓದಷ್ಟು ಜಾಸ್ತಿ ಬರ್ಡನ್ ಆಗುತ್ತೆ. ನೀವು ಓದಿ ಜಾಸ್ತಿ ಓದಿದರೆ ನೀವು ಅದನ್ನ ರಿವೈಸ್ ಮಾಡೋಷ್ಟು ಎಫಿಷಿಯನ್ಸಿ ನಿಮ್ಮಲ್ಲಿ ಇರಬೇಕು. ಅದಿಲ್ಲ ಅಂತ ಅಂದರೆ ಶಾರ್ಟಾಗಿ ಯಾವುದಿರುತ್ತೆ ಅದನ್ನೇ ಹೋಗಿ. ಬಟ್ ಅದರಲ್ಲಿ ಶಾರ್ಟ್ ಅಂತ ಅಂದರೆ ಫುಲ್ ಬರೀ ಹೆಡ್ಲೈನ್ಸ್ ಎಲ್ಲ ಇರಬಾರ್ದು, ಅದ್ರದ್ದು ಡಾಟಾ ಫುಲ್ ಇರಬೇಕು ಅದರೊಳಗೆ. ಅಷ್ಟು ಆ ಥರ ಕರೆಂಟ್ ಅಫೇರ್ಸ್ನ ಚೂಸ್ ಮಾಡಿ ಓದಿ. ಆ್ಯಂಡ್ ಇಷ್ಟೇ ಅನಿಸುತ್ತೆ. ನಾನು ಸ್ವಲ್ಪ ನೋಡಿದ್ದು ಕ್ವಶನ್ಸಿಗೆ ಆನ್ಸರ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.